ಮಕ್ಕಳ ಅಭಿವೃದ್ಧಿ ಇಲಾಖೆ ಚಾಮರಾಜನಗರ ಶಿಶು ಅಭಿವೃದ್ಧಿ ಯೋಜನೆ ಗುಂಡ್ಲುಪೇಟೆ ವತಿಯಿಂದ ಇವತ್ತು ನಾವು ಶೆಟ್ಟಳ್ಳಿ ಗ್ರಾಮದಲ್ಲಿ ಬೇಗೂರು ಮತ್ತು ಹೊರೆಯಾಲ ವೃತ್ತದಿಂದ ತಾಲೂಕು ಮಟ್ಟದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಪೋಷಣ್ ಮಾಸಾಚರಣೆ ಈ ಬಾರಿ ಸೆಪ್ಟೆಂಬರ್ 12ನೇ ತಾರೀಕಿಂದ ಅಕ್ಟೋಬರ್ 11ನೇ ತಾರೀಕಿನವರೆಗೆ 1 ತಿಂಗಳ ಕಾಲ ನಡೆಯುವಂಥ ಕಾರ್ಯಕ್ರಮವಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ನೆರೆದಿರುವಂತಹ ಗ್ರಾಮದ ಎಲ್ಲರಿಗೂ ಹಾಗೂ ಇಂದು ಇಲ್ಲಿ ವೈದ್ಯಕೀಯ ತಪಾಸಣೆಗೆ ಆಗಮಿಸುವಂತಹ ಎಲ್ಲ ರೈತಾಪಿ ವರ್ಗದವರಿಗೆ ಪೋಷಕಾಂಶಗಳ ಮಹತ್ವ, ಆಹಾರದ ಮಹತ್ವ ಹಾಗೂ ಆರೋಗ್ಯವಾಗಿರುವಕ್ಕೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಮಹತ್ವವನ್ನು ಇವತ್ತು ನಾವು ಈ ಪೋಷಣ್ ಮಾಸಾಚರಣೆಯ ಈ ಕಾರ್ಯಕ್ರಮದ ಮೂಲಕ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಈ ಭಾಗದ 10 ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗೆ ಅಂಗನವಾಡಿಗೆ ಈಗ ತಾನೇ ಆಗಮಿಸುವಂತಹ 3 ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು, ಹಾಗೆ 6 ತಿಂಗಳ ಮಗುವಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಚಾಲನೆ ನೀಡಲಿದ್ದು ನಮ್ಮ ಎಲ್ಲ ಬೇಗೂರು ವೃತ್ತ ಹಾಗೂ ಹೊರೆಯಾಲ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಸಕ್ರಿಯರಾಗಿ ತೊಡಗಿರ್ತಾರೆ. ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲರೂ ಶ್ರಮಿಸಿದ್ದಾರೆ. ಧನ್ಯವಾದಗಳು. ಪೋಷಣ್ ಮಾಸಾಚರಣೆಯಲ್ಲಿ ಪ್ರಮುಖವಾಗಿ 5 ಅಂಶಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಅತಿಯಾದ ತೂಕವನ್ನು ನಿಯಂತ್ರಣ ಮಾಡುವಂಥದ್ದು, ECCE ಪೋಷಣ್ ಬಿ ಪಢಾಯಿ ಬಿ ದಿನದ ಆಚರಣೆ, ತಾಯಿಯ ಹೆಸರಿನಲ್ಲಿ 1 ಗಿಡವನ್ನು ನೆಡುವುದು, ಶಿಶು ಮತ್ತು ಬಾಲ್ಯ ಪೋಷಣೆ ಮತ್ತು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಪುರುಷರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸುವಂತಹ ಕಾರ್ಯಕ್ರಮ ಪೋಷಣ್ ಮಾಸಾಚರಣೆಯಾಗಿರುತ್ತದೆ. ಧನ್ಯವಾದಗಳು. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಆಲತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಶೆಟ್ಟಳ್ಳಿ ಗ್ರಾಮದಲ್ಲಿ ಈ ಸೆಪ್ಟೆಂಬರ್ ಮಾಹೆಯಲ್ಲಿ 12/9/2025ರಿಂದ 11/10/2025ರವರೆಗೆ ಈ ಒಂದು ತಿಂಗಳ ಅವಧಿಯಲ್ಲಿ ಪೋಷಣ್ ಮಾಸಾಚರಣೆಯನ್ನು ಅಳವಡಿಸಲಾಗಿದ್ದು, ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಕಾರ್ಯಕರ್ತರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇದ್ರ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು, ಆಮೇಲೆ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ, ಆಮೇಲೆ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ತಿಂಗಳಲ್ಲಿ ಪ್ರತಿದಿನ 1 ದಿನದ ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿದ್ದು, ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಹ ನಮಗೆ ಸಹಕಾರ ನೀಡುತ್ತಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಪ್ರತಿ ಅಂಗನವಾಡಿ ಕೇಂದ್ರದಲ್ಲೂ ಮಕ್ಕಳ ಕಲಿಕಾ ದಿನ ECCE ಡೇಯನ್ನು ಆಚರಿಸುವಂಥದ್ದು ಈ ಕಾರ್ಯಕ್ರಮಗಳು, ಹಾಗೆ ಪೌಷ್ಟಿಕಾಂಶಭರಿತ ಆಹಾರ ಸೇವನೆ ಮಾಡುವಂಥದ್ದು
ಎಲ್ಲರಿಗೂ ಅವಶ್ಯಕ. ಈಗಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ ಆಗಿರೋದ್ರಿಂದ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಅಡುಗೆ ಮನೆಯಲ್ಲೇ ನಾವು ಆಸ್ಪತ್ರೆಯನ್ನ ಕಾಣಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ ಈ ಕಾರ್ಯಕ್ರಮದ ಮುಖಾಂತರ ಹೆಚ್ಚು ಆಹಾರದ ಬಗ್ಗೆ ಮತ್ತೆ ನಮ್ಮ ದಿನನಿತ್ಯ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಿದ್ರೆ ಗರ್ಭಿಣಿಯರಿಗೆ ಮಾಡಿದ್ದೀರಲ್ಲ ಅದಕ್ಕೆ ನಾನು ಮುಖಾಂತರ ಇಲಾಖೆಯವರಿಗೆ ಧನ್ಯವಾದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರ ಸಹಕಾರ ಮಾಡಿದ್ದೆ. ಯಾಕಂದರೆ ಇವತ್ತು ಏನು ಸರ್ಕಾರದ ಒಂದು ವಿಶೇಷ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ಬಹುಶಃ ನಮ್ಮ ಈ ರಾಜ್ಯ ಸರ್ಕಾರ ಬಂದಿನಿಂದ ಒಂದು ದೊಡ್ಡ ಇಲಾಖೆಯಾಗಿ ಮಾರ್ಪಟ್ಟಿದ್ದಾರೆ, ತಪ್ಪಾಗಲ್ಲ. ಯಾಕಂದರೆ ಗೃಹಲಕ್ಷ್ಮಿಯಿಂದ ಹಿಡಿದು ಇವತ್ತು ಏನು ಮಾಡ್ತಿದ್ವಿ ಮಕ್ಕಳ ಒಂದು ಆರೋಗ್ಯ, ತಾಯಿದರ ಒಂದು ಆರೋಗ್ಯ ಕಾಪಾಡಲಿಕ್ಕೆ ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾಕಷ್ಟು ಶ್ರಮಿಸ್ತಿದೆ. ಹಾಗಾಗಿ ಎಲ್ಲರ ಒಂದು ಸಹಕಾರದಿಂದ ಇಲಾಖೆಯ ಕಾರ್ಯಕ್ರಮದ ಯಶಸ್ವಿಯಾಗಿದೆ ಅಂತ ಕೇಳ್ತಾರೆ. ಈ ಕಾರ್ಯಕ್ರಮಕ್ಕೆ Thank you.